ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ರಮ್ಯಾ ಲಾಗ್ಸ್ ಕನ್ನಡ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಮಂಡೇ ಸ್ಟೈಲಿನ ಮಟನ್ ಸಾಂಬಾರು ರುಚಿಕರವಾದ ಮಾಡಿ ತೋರಿಸ್ತೀನಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಇದೇ ಥರ ಸಖತ್ತಾಗಂತೂ ಇರುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು 1 kg ಮಟನ್ ತಗೊಬಂದಿದ್ದೀವಿ ನೋಡಿ. ಇಲ್ಲಿ 1 kg ಮಟನ್ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ ನಾನು ಹೇಗೆ ಮಾಡೋದು ಅಂತ. ತುಂಬ ರುಚಿಕರವಾಗಿರುತ್ತೆ ಸಾಂಬಾರಂತೂ. ಇದನ್ನು ಮಸಾಲೆ ರುಬ್ಕೊಳ್ಳೋಣ ಬನ್ನಿ. 1 ಕಪ್ಪು ಈರುಳ್ಳಿ ತೊಗೊಂಡಿದ್ದೀನಿ ನಾನು. ನೀವು ಬೇಕಾದರೆ ಚಿಕನ್ ಮಟನ್ ಎಷ್ಟೇ ಇರುತ್ತೆ ಅದನ್ನು ನೋಡಿಕೊಂಡು ಈರುಳ್ಳಿ ಹಾಕೋಬೋದು. ಇಲ್ಲಿ ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ, ಮತ್ತು 2-3 ಬೆಳ್ಳುಳ್ಳಿ ತೊಗೊಂಡು ಇಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಹಾಕ್ತೀರಾ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಪುದೀನನೂ ಕೂಡ ಹಾಕೋಬೋದು. ನಾನು ಪುದೀನ ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಕಾಳು ಮೆಣಸು ಮತ್ತು ಚಕ್ಕೆ ಲವಂಗ, ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಇದನ್ನು ಸಣ್ಣಕ್ಕೆ ರುಬ್ಕೋಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸಣ್ಣಕ್ಕೆ ರುಬ್ಕೊಂಡು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು. ಈ ಥರ ಮಾಡಿ ನೋಡಿ ಸಣ್ಣಕ್ಕೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ ಒಳಗಡೆ ಹಾಕೊಳ್ಳೋಣ. ಮತ್ತು ನಮ್ಮ ಅಜ್ಜಿ ಮಾಡೋದು ಇದೇ ಥರ ಮಟನ್ ಸಾಂಬಾರ. ಮತ್ತು 1 ಟೊಮೊಟೊ ತೊಗೊಂಡಿದ್ದೀನಿ. ಇದೇ ಜಾರ್ಗೆ 1 ಟೊಮೊಟೊ, ಮತ್ತು ಮಟನ್ ಸಾಂಬಾರು ಪೌಡರ್ ಇದ್ದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಖಾರ ಪುಡಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಮಟನ್ ಪೌಡ್ರು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ರುಬ್ಕೊಂಡಿದ್ದೀನಿ ನೋಡಿ. ಇದನ್ನು ಕೂಡ ಸಣ್ಣಕ್ಕೆ ರುಬ್ಕೋಬೇಕು. ಟೊಮೊಟೊ ಕೂಡ ಸಣ್ಣ ರುಬ್ಬಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. 7 ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ತಪ್ಪಲೆಲ್ಲೂ ಕೂಡ ಮಾಡ್ಕೋಬೋದು. ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತೀನಿ. ಮಟನ್ ಸಾಂಬಾರಲ್ಲಿ ತುಂಬ ಎಣ್ಣೆ ಇರುತ್ತೆ, ಮತ್ತು ಚರ್ಬಿ ಇರುತ್ತಲ್ಲ ಅದರಲ್ಲಿ. ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಅದನ್ನು ಯೂಸ್ ಮಾಡಿ. ನಾನು ತುಪ್ಪ ಅಂತೂ ಯೂಸ್ ಮಾಡಲ್ಲ. ಇದು ಎಣ್ಣೆ ಕಾದ ಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಒಂದು ಹಸಿ ಸ್ಮೆಲ್ ಹೋಗೋ ತನಕ ಒಂದು 5ರಿಂದ 10 ನಿಮಿಷ ಕುದಿಬೇಕು. ಇದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಶುಂಠಿ, ಹಸಿಮೆಣ್ಸಿಕಾಯಿ, ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿರ್ತೀವಿ, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿರ್ತೀವಿ ಅಲ್ವಾ, ಅದನ್ನು ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ಮೇಲೆ ಇದಕ್ಕೆ ಆ ಜಾರ್ ಅಲ್ಲಾಡಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕೊಂಡ್ರೂ ಆಗುತ್ತೆ. ನಾನು ನೀರಂತೂ ಯಾವುದು ಕೂಡ ಯೂಸ್ ಮಾಡಿಲ್ಲ ಇದಕ್ಕೆ. ಮತ್ತು ಮಟನ್ ತೊಳೆದು ಇಟ್ಕೊಂಡಿದ್ದೆ ನೋಡಿ, ಚೆನ್ನಾಗಿ ನೀರು ಸೋರಿಸಿ ಅದನ್ನು ಮಟನ್ ಹಾಕೋತಾ ಇದ್ದೀನಿ. ಮಟನ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದು ಒಂದು 15-20 ನಿಮಿಷ ಮಸಾಲೆಯಲ್ಲೇ ಹುರಿಬೇಕು ಚೆನ್ನಾಗಿ. ಇಲ್ಲಾಂದರೆ ಅರ್ಧ ಗಂಟೆ ಫ್ರೈ ಮಾಡಿದ್ರು ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಒಗ್ಗರಣೆಯಲ್ಲೇ ಚೆನ್ನಾಗಿ ನೀರು ಬಿಟ್ಟು ಅದು ಕುದೀತಾ ಇರುತ್ತಲ್ಲ ಆವಾಗಲೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಒಂದ್ಸಲ ಈ ಥರ ಮಾಡಿ ನೋಡಿ. ನಾನು ಇವಾಗ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ 1 kg ಚಿಕನ್ ಮಾತ್ರ ತೋರಿಸ್ತಾ ಇರೋದು ಅಷ್ಟೇ. ಇದು ಒಂದು ಅರ್ಧ ಗಂಟೆನೇ ಬಿಡ್ತೀನಿ ನಾನು. ಅರ್ಧ ಗಂಟೆ ಬಿಟ್ಟು ಕುದಿಯೋಕ್ಕೆ ಬಿಡ್ತೀನಿ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡೋಣ. ಉಪ್ಪು ಏನಕ್ಕೆ ಹಾಕೋದು ಅಂತ ಹೇಳ್ತೀನಿ. ಮತ್ತು ಮಟನ್ನು ಮತ್ತು ಉಪ್ಪು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಹಿಡಿಯುತ್ತೆ. ಸಾಂಬಾರಲ್ಲಿ ಉಪ್ಪು ಹಿಡಿಯಲ್ಲ ಅದಕ್ಕೆ ಒಗ್ಗರಣೆಯಲ್ಲೇ ಉಪ್ಪನ್ನು ಹಾಕಿ ಆ್ಯಡ್ ಮಾಡಿ ನಾವು ಮಿಕ್ಸ್ ಮಾಡಿ ಫ್ರೈ ಮಾಡೋದು ನೋಡಿ. ಇವಾಗ ಉಪ್ಪು ಕೂಡ ಆ್ಯಡ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ 40% ಆಗಿದೆ, ಎಣ್ಣೆ ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಕುದಿಯೋಕೆ ಇಡೋಣ. ಇದು ಕುದಿದ ಮೇಲೆ ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ರೆಡಿಯಾಗಿದೆ. ಅದಕ್ಕೆ ನಾವು ಮಸಾಲೆ ಮಡಿಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಖಾರ ಪುಡಿ ಮತ್ತು ಟೊಮೊಟೊ ಅದನ್ನು ರುಬ್ಬಿಟ್ಕೊಂಡಿದ್ದೆ ನೋಡಿ, ಅದನ್ನು ಹಾಕ್ಕೊಂಡು ಇದನ್ನು ಕೂಡ ಒಂದು 15ರಿಂದ 20 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಮಸಾಲೆಯಲ್ಲಿ ಮಟನ್ನು ಚೆನ್ನಾಗಿ ಬೆಂದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೀವು ನೀರು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ನಾನು ಇಲ್ಲೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಮಟನ್ ಸಾಂಬಾರು ಗಟ್ಟಿ ಇರಬಾರ್ದು, ಒಂದು ಮೀಡಿಯಮಲ್ಲಿ ಸಾಂಬಾರು ಇದ್ದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅದು ಕುದಿಯೋಕ್ಕೆ ಇಟ್ಬಿಟ್ಟಿದ್ದೀನಿ. ಇಲ್ಲಿ 1 ಕಪ್ಪು ಕಾಯಿ ತೊಗೊಂಡಿದ್ದೀನಿ ನೋಡಿ. ಒಂದು ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ ನಾನು. ಕಡಲೆ ಮತ್ತು ಕಾಯಿ, ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ಕೂಡ ಸಣ್ಣಕ್ಕೆ ರುಬ್ಕೋಬೇಕು. ಇದಕ್ಕೆ ಗಸಗಸೆ ಯೂಸ್ ಮಾಡ್ತಾರೆ, ನಾನು ಗಸಗಸೆ ಯೂಸ್ ಮಾಡಿಲ್ಲ. ನಾವು ಮಾಮೂಲಿ ಅಜ್ಜಿ ಹೆಂಗೆ ಮಾಡ್ತಾರೆ ಆ ಥರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದಾಗಿದೆ, ರೆಡಿಯಾಗಿದೆ. ಅದು ಮಸಾಲೆ ಹಾಕ್ಕೊಳ್ಳೋಣ ಬನ್ನಿ. ಖಾರ ಮಸಾಲೆ ಹಾಕಿದ್ವಲ್ಲ ಅದು ಚೆನ್ನಾಗಿ ಬೆಂದಿದೆ. ಅದು ಬೆಂದು ಒಂದು ಸ್ವಲ್ಪ ಎಣ್ಣೆ ಕೂಡ ಬಿಟ್ಟಿದೆ. ಇದಕ್ಕೆ ನಾವು ಕಾಯಿ ಮತ್ತು ಕಡಲೆ ಆಡಿಸಿ ಇಟ್ಟಿದ್ವಲ್ಲ ಅದನ್ನು ಹಾಕೋಬೇಕು. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೋಬೋದು. ನನಗಂತೂ ಮಟನ್ ಸಾಂಬಾರಲ್ಲಿ ಮೀಡಿಯಮ್ ಆಗಿದ್ದರೆ ರುಚಿನೂ ಚೆನ್ನಾಗಿರುತ್ತೆ. ಅತಿ ಗಟ್ಟಿ ಇದ್ದರೆ ಗೊಜ್ಜಾಗ್ಬಿಡುತ್ತೆ. ಅದು ಗೊಜ್ಜು ಥರ ಯಾವತ್ತೂ ಕೂಡ ಮಾಡೋಕ್ಕೆ ಹೋಗಬೇಡಿ ಮಟನ್ ಸಾಂಬಾರು. ಒಂದು ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಳ್ಳಿ. ಟೇಸ್ಟು ಕೂಡ ಮುದ್ದೆ ತಿನ್ನೋಕ್ಕೆ ಮತ್ತು ರೈಸ್ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ.
ನಮ್ಮ ಮಂಡ್ಯ ಸ್ಟೈಲಲ್ಲಿ ಈ ಥರನೇ ಮಾಡೋದು. ಹೀಗೆ ಮಟನ್ ಸಾಂಬಾರು ಬೇರೆ ಮಾಡಿಸ್ಕೊಂಡಿಟ್ಟಿರ್ತಾರೆ ಮತ್ತು ಬೇಳೆ ಸಾಂಬಾರು ಪುಡಿನೂ ಕೂಡ ಬೇರೆ ಮಾಡಿಸ್ಕೊಂಡು ಇಟ್ಕೋತಾರೆ. ಇಲ್ಲಿ ನೋಡಿ ನಾವು ಎಷ್ಟು ರುಚಿಗೆ ತಕ್ಕಷ್ಟು ಫಸ್ಟು ಒಂದು ಸ್ವಲ್ಪ ಉಪ್ಪು ಹಾಕಿದೆ, ಈಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 5ರಿಂದ 10 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ. ಮಟನ್ ಸಾಂಬಾರು ಎಷ್ಟು ಬೇಯುತ್ತೆ ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ. ಈ ಥರನೇ ಮಾಡೋದು ನಮ್ಮ ಕಡೆ. ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋವು ಮಟನ್ ಸಾಂಬಾರು ಹೇಗೆ ಮಾಡೋದು, ಮಂಡ್ಯ ಸ್ಟೈಲಿನ ಮಟನ್ ಸಾಂಬಾರು ಅಂತ ತೋರಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಚಿಕನ್ ಸಾಂಬಾರು ಹೇಗೆ ಮಾಡೋದು, ನಾಟಿ ಕೋಳಿ ಸಾಂಬಾರು ಮತ್ತು ಹಳ್ಳಿ ಫಾರಂ ಕೋಳಿ ಸಾಂಬಾರು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಇದಕ್ಕೆ ಬಿಸಿ ಬಿಸಿ ಮುದ್ದೆನೂ ಕೂಡ ರೆಡಿಯಾಗಿದೆ. ಮತ್ತು ನಿಂಬೆಹಣ್ಣು, ಸೌತೆಕಾಯಿ ಮತ್ತು ಈರುಳ್ಳಿ ಪೀಸ್ ಇದ್ದರೆ ಎರಡೆರಡು ಮುದ್ದೆನೂ ಕೂಡ ತಿಂತಾರೆ ಹಳ್ಳಿ ಕಡೆ. ಸಖತ್ತಾಗಿ ಕಾಣಿಸ್ತಾ ಇದೆ. ಊಟನೂ ಕೂಡ ರುಚಿ ರುಚಿಯಾಗಿ ಮಟನ್ ಸಾಂಬಾರು ಮುದ್ದೆ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.